ಎಲ್ಲರಿಗೂ ನನ್ನ ನಮಸ್ಕಾರಗಳು. 7th ಸೈನ್ಸ್ SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ 2025-26ನೇ ಸಾಲಿಗಾಗಿ SA2 ಮಾದರಿ ಪ್ರಶ್ನೆ ಪತ್ರಿಕೆ ವಾರ್ಷಿಕ ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ತರಗತಿ 7 ವಿಜ್ಞಾನ ವಿಷಯ ಸಮಯ 90 ನಿಮಿಷ ಅಂಕಗಳು 40 ಪ್ರಶ್ನೆ ಪತ್ರಿಕೆ 2 ನಂತರ ಇದರ ಉತ್ತರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 6 into 1 ಅಂದರೆ 6 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಒಂದನೇ ಕ್ವೆಶ್ಚನ್ ಅನ್ನು ನೋಡ್ತಾ ಹೋಗೋಣ. ಬ್ರಯೋಫಿಲಿಂ ಸಸ್ಯವು ಯಾವುದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ? ಎಲೆ, ಬೇರು, ಕಾಂಡ, ಹೂ. ಎರಡನೇದು ಜವದ SI ಏಕಮಾನ ಕಿಲೋಮೀಟರ್ ಪರ್ ನಿಮಿಷ, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ನಿಮಿಷ, ಕಿಲೋಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು. ಇನ್ನು ಮೂರನೇದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಸುವ ತಂತಿ? ತಾಮ್ರ, ಕಬ್ಬಿಣ, ಟಂಗ್ಸ್ಟನ್, ನೈಕ್ರೋಮ್. ಇನ್ನು ನಾಲ್ಕನೇ ಪ್ರಶ್ನೆ ಬೆಳ್ಳನೆಯ ಬೆಳಕು ಎಷ್ಟು ಬಣ್ಣಗಳ ಮಿಶ್ರಣವಾಗಿದೆ? ಎ ಆಪ್ಷನ್ 5, ಬಿ 6, ಸಿ 7, ಡಿ 8. ಐದನೇ ಕ್ವೆಶ್ಚನ್ ಅರಣ್ಯಗಳನ್ನು ಹೀಗೆಂದು ಕರೆಯುತ್ತಾರೆ? ಹಸಿರು ಶ್ವಾಸಕೋಶಗಳು, ಭೂಮಿಯ ಬಟ್ಟೆ, ನೀರಿನ ಹರಿವು ಯಾವುದು ಅಲ್ಲ. ಆರನೇ ಪ್ರಶ್ನೆ ಕಾಲರಾ ರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾ? ಸಾಲ್ಮೋನೆಲ್ಲಾ, ವಿಬ್ರಿಯೋ ಕಾಲ್ರೆ, ಪ್ಲಾಸ್ಮೋಡಿಯಂ, ರೈಜೋಬಿಯಂ ಅನ್ನುವಂಥ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. ಇನ್ನು ಒಂದು ಅಂಕದ ಪ್ರಶ್ನೆಗಳು. ಎರಡನೇ ಪ್ರಶ್ನೆ ಇಲ್ಲೂ ಕೂಡ 6 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಏಳನೇ ಕ್ವೆಶ್ಚನ್ ಯುಗ್ಮಜ ಎಂದರೇನು? ಎಂಟನೇ ಕ್ವೆಶ್ಚನ್ ವೇಗದ ಮಿತಿಯನ್ನು ತೋರಿಸುವ ಸಾಧನ ಯಾವುದು? ಎಂಟನೇದು MCB ವಿಸ್ತೃತ ರೂಪ ಬರೆಯಿರಿ. ಹತ್ತನೇದು ಕಣ್ಣಿನ ದೃಷ್ಟಿ ದೋಷಗಳನ್ನು ಸರಿಪಡಿಸಲು ಯಾವುದನ್ನು ಬಳಸುತ್ತಾರೆ? 11ನೇದು ಹ್ಯೂಮಸ್ ಎಂದರೇನು? 12ನೇದು ಮಣ್ಣಿನೊಳಗೆ ನೀರು ಇಂಗುವ ಪ್ರಕ್ರಿಯೆಯನ್ನು ಏನೆನ್ನುತ್ತಾರೆ? ನೆಕ್ಸ್ಟ್ ಈಗ 2 ಅಂಕದ ಪ್ರಶ್ನೆಗಳು. ಇಲ್ಲಿ 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 2 ಅಂಕ ಅಂದ್ರೆ ಒಟ್ಟು 8 ಅಂಕಗಳು. 13ನೇ ಕ್ವೆಶ್ಚನ್ ಸ್ವಪರಾಗಸ್ಪರ್ಶ ಮತ್ತು ಪರಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 14ನೇ ಪ್ರಶ್ನೆ ಹಳೆಯ ಕಾಲದಲ್ಲಿ ಸಮಯವನ್ನು ಹೇಗೆ ಅಳೆಯುತ್ತಿದ್ದರು? 15ನೇ ಕ್ವೆಶ್ಚನ್ ನಿಮ್ನ ಮತ್ತು ಪೀನ ಮಸೂರಗಳ ವ್ಯತ್ಯಾಸ ಬರೆಯಿರಿ. 16ನೇ ಕ್ವೆಶ್ಚನ್ ಅರಣ್ಯಗಳನ್ನು ಕ್ರಿಯಾಶೀಲ ಜೀವಂತ ಘಟಕ ಎಂದು ಏಕೆ ಕರೆಯುತ್ತಾರೆ? ಇನ್ನು 4ನೇ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 4 into 3 12 ಮಾರ್ಕ್ಸ್ ಅಂದ್ರೆ ಪ್ರತಿಯೊಂದಕ್ಕೂ 3 ಅಂಕಗಳು. 4 ಪ್ರಶ್ನೆಗಳು. 17ನೇ ಕ್ವೆಶ್ಚನ್ ಕಾಯಜ ಸಂತಾನೋತ್ಪತ್ತಿಯನ್ನು ಉದಾಹರಣೆಯೊಂದಿಗೆ ವಿವರಿಸಿ. ದೂರಕಾಲ ನಕ್ಷೆಯ ಮಹತ್ವವನ್ನು ತಿಳಿಸಿ. 19ನೇ ಕ್ವೆಶ್ಚನ್ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ವಿವರಿಸಿ. 20ನೇ ಕ್ವೆಶ್ಚನ್ ನೀರಿನ ಅಭಾವವು ಸಸ್ಯಗಳ ಮೇಲೆ ಬೀರುವ ಪರಿಣಾಮಗಳೇನು? ಇನ್ನು 4 ಅಂಕದ ಪ್ರಶ್ನೆ. ಒಟ್ಟು 2 ಪ್ರಶ್ನೆಗಳು 8 ಅಂಕಗಳು. ಇಲ್ಲಿ 21ನೇ ಪ್ರಶ್ನೆ ಜಲಚಕ್ರದಲ್ಲಿ ಅರಣ್ಯಗಳ ಪಾತ್ರವನ್ನು ವಿವರಿಸಿ. 22ನೇ ಕ್ವೆಶ್ಚನ್ ಒಳಚರಂಡಿ ನೀರು ಸಂಸ್ಕರಣೆ ಹಂತಗಳನ್ನು ಚಿತ್ರದ ಸಹಾಯವಿಲ್ಲದೆ ವಿವರಿಸಿ ಅಂತ. ಈಗ ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಆಗಿದೆ. ಅಂದ್ರೆ ಎಲ್ಲ 6ರಿಂದ 9ನೇ ತರಗತಿವರೆಗೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ 2ರ ಉತ್ತರಗಳು ತರಗತಿ 7. 1ನೇದು ಎ ಎಲೆ, 2ನೇದು ಬಿ ಮೀಟರ್ ಪರ್ ಸೆಕೆಂಡ್, 3ನೇದು ಡಿ ನೈಕ್ರೋಮ್, 4ನೇದು ಸಿ 7, 5ನೇದು ಎ ಹಸಿರು ಶ್ವಾಸಕೋಶಗಳು, 6ನೇದು ಬಿ ವಿಬ್ರಿಯೋ ಕಾಲ್ರಾ. 7ನೇ ಪ್ರಶ್ನೆಯ ಉತ್ತರ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ಉಂಟಾಗುವ ಕೋಶವೇ ಯುಗ್ಮಜ. ವೇಗದ ಮಿತಿಯನ್ನು ತೋರಿಸುವ ಸಾಧನ ಸ್ಪೀಡೋಮೀಟರ್. MCB ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅನ್ನುವಂಥದ್ದು. ಇನ್ನು 10ನೇ ಪ್ರಶ್ನೆ ಕಣ್ಣಿನ ದೃಷ್ಟಿ ದೋಷಗಳನ್ನು ಸರಿಪಡಿಸಲು ಮಸೂರಗಳನ್ನು ಬಳಸುತ್ತಾರೆ. 11ನೇ ಕ್ವೆಶ್ಚನ್ಗೆ ಉತ್ತರ ವಿಘಟಕಗಳು ಸತ್ತ ಪ್ರಾಣಿ ಮತ್ತು ಸಸ್ಯಗಳ ವಿಘಟಿಸಿ ಮಣ್ಣಿಗೆ ಸೇರಿಸುವ ಕಪ್ಪು ಬಣ್ಣದ ಸಾವಯವ ಪದಾರ್ಥವೇ ಹ್ಯೂಮಸ್. 12ನೇ ಪ್ರಶ್ನೆಗೆ ಉತ್ತರ ಮಣ್ಣಿನೊಳಗೆ ನೀರು ಇಂಗುವ ಪ್ರಕ್ರಿಯೆಯನ್ನು ಅಂತಃಸ್ರವಣ ಎನ್ನುತ್ತಾರೆ. 13ನೇ ಪ್ರಶ್ನೆ ಪರಾಗರೇಣು ಅದೇ ಹೂವಿನ ಶಲಕಾಗ್ರಕ್ಕೆ ಸೇರಿದರೆ ಸ್ವಪರಾಗಸ್ಪರ್ಶ, ಬೇರೆ ಹೂವಿನ ಶಲಕಾಗ್ರಕ್ಕೆ ಸೇರಿದರೆ ಅದು ಪರಾಗಸ್ಪರ್ಶ. 14ನೇ ಪ್ರಶ್ನೆಗೆ ಉತ್ತರ ಹಳೆಯ ಕಾಲದಲ್ಲಿ ಸೂರ್ಯನ ನೆರಳು, ಮರಳು, ಗಡಿಯಾರ ಮತ್ತು ಜಲ ಗಡಿಯಾರಗಳನ್ನು ಬಳಸುತ್ತಿದ್ದರು. ಪೀನ ಮಸರು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ, ನಿಮ್ನ ಮಸರು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. 16ನೇ ಪ್ರಶ್ನೆಗೆ ಉತ್ತರ ಅರಣ್ಯಗಳಲ್ಲಿ ಸಸ್ಯಗಳು, ಪ್ರಾಣಿಗಳು ಮತ್ತು ವಿಘಟಕಗಳು ಪರಸ್ಪರ ಅವಲಂಬಿತವಾಗಿ ಜೀವನ ಚಕ್ರವನ್ನು ನಿರಂತರವಾಗಿ ನಡೆಸುವುದರಿಂದ ಇದನ್ನು ಕ್ರಿಯಾಶೀಲ ಘಟಕ ಎನ್ನುತ್ತಾರೆ. ಇನ್ನು 17ನೇ ಕ್ವೆಶ್ಚನ್ ಬೀಜಗಳ ಬದಲಾಗಿ ಕಾಂಡ, ಬೇರು, ಎಲೆಯ ಮೂಲಕ ಹೊಸ ಸಸ್ಯ ಬೆಳೆಯುವುದೇ ಕಾಯಜ ಸಂತಾನೋತ್ಪತ್ತಿ? ಉದಾಹರಣೆಗೆ ಗುಲಾಬಿಯ ಕಾಂಡದ ಕತ್ತರಿಸಿದ ಭಾಗ. 18 ನಕ್ಷೆಯು ವಸ್ತುವಿನ ಚಲನೆಯನ್ನು ದೃಶ್ಯ ರೂಪದಲ್ಲಿ ತಿಳಿಸುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ವಸ್ತು ಎಲ್ಲಿದೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ.
19ನೇ ಕ್ವಶನ್ ಉತ್ತರ ಇಲ್ಲಿ ಕೆಲವೊಂದು 3-4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಚಿಕ್ಕದಾಗಿವೆ. ತಾವು ಅವುಗಳನ್ನ ಸಂಪೂರ್ಣವಾಗಿ ಇನ್ನೂ ನೋಡ್ಕೊಳ್ಳಿ. 19 ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಅದು ಬಿಸಿಯಾಗುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಎನ್ನುತ್ತಾರೆ. 20ನೇ ಕ್ವಶನ್ ಉತ್ತರ ನೀರಿನ ಅಭಾವದಿಂದ ಸಸ್ಯಗಳು ಬಾಡಿ ಹೋಗುತ್ತವೆ, ದ್ಯುತಿ ಸಂಶ್ಲೇಷಣೆ ನಿಲ್ಲುತ್ತದೆ ಮತ್ತು ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ಅರಣ್ಯಗಳ ಬಾಷ್ಪ ವಿಸರ್ಜನೆ ಮೂಲಕ ವಾತಾವರಣಕ್ಕೆ ತೇವಾಂಶ ನೀಡುತ್ತದೆ. ಇದು ಮೋಡಗಳಾಗಲು ಮತ್ತೆ ಮಳೆ ಬರಲು ಸಹಾಯ ಮಾಡುತ್ತೆ. ಇಲ್ಲಿ ಚಿತ್ರ ಬೇಕು, ಆ ಚಿತ್ರವನ್ನು ರಚನೆ ಮಾಡಿಕೊಳ್ಳಿ. 22ನೇ ಹಂತಗಳು 1 ದೊಡ್ಡ ಕಸ ನಿವಾರಣೆ, 2ನೇದು ಮರಳು ತೆಗೆಯುವಿಕೆ, 3ನೇದು ಕೆಸರು ಬೇರ್ಪಡಿಸುವಿಕೆ, 4ನೇದು ಗಾಳಿ ಹರಿಸುವ ಮೂಲಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ, 5ನೇದು ಕ್ಲೋರಿನ್ ಸೇರಿಸಿ ರೋಗಾಣು ನಾಶಪಡಿಸುವುದು. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಚಿಕ್ಕ ಉತ್ತರಗಳಾಗಿರ್ಬೋದು, ಕೆಲವೊಂದು ಚಿತ್ರಗಳನ್ನು ನಾನು ರಚನೆ ಮಾಡಲಿಕ್ಕಿಲ್ಲ. ಅಂತ ಪ್ರಶ್ನೆಗಳಿದ್ದರೆ ಅವುಗಳನ್ನು ಸರಿಪಡಿಸಿಕೊಂಡು ಚಿತ್ರಗಳನ್ನು ರಚಿಸಿಕೊಳ್ಳಿ ಅಂತ ಹೇಳುತ್ತಾ 6ರಿಂದ 9ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಗಣಿತ ಮತ್ತು ವಿಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 2 SA2 ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ವಾರ್ಷಿಕ ಪರೀಕ್ಷೆಗಾಗಿ 2 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.